ಈ ದಿನ 18ನೇ ಲೋಕಸಭಾ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮನ್ವಯ ಸಭೆಯಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಬಂಧು, ರೈತರ ಸಾಲವನ್ನು ಮನ್ನಾವನ್ನ ಮಾಡಿ ಉತ್ತಮ ಆಡಳಿತವನ್ನು ಕೊಟ್ಟು ಜನನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣನವರು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವವನ್ನು ವಹಿಸಿ ಇಡೀ ಕರ್ನಾಟಕದಲ್ಲಿ ಬಹಳ ಅದ್ಭುತವಾಗಿ ಸಂಘಟನೆಯನ್ನು ಮಾಡಿ ಜನರ ಆಶೀರ್ವಾದ, ಯುವ ನಾಯಕರಾಗಿ ನಮ್ಮ ಪಕ್ಷದ ಕಣ್ಮಣಿಗಳಾಗಿರುವಂತಹ ಸನ್ಮಾನ್ಯ BY ವಿಜೇಂದ್ರ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಆತ್ಮೀಯ ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳೇ, 11ನೇ ಲೋಕಸಭಾ ಚುನಾವಣೆ ನಮಗೆ ಉತ್ತಮ ಭವಿಷ್ಯ. ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಉತ್ತಮವಾಗಿರುವಂತಹ ಸದೃಢ ಅಭ್ಯರ್ಥಿ ನಾಯಕ ಆಯ್ಕೆ ಆಗಬೇಕು. ಈ ಆಯ್ಕೆ ಮೂಲಕ ಏನೊಂದು ಮಂಡ್ಯ ಜಿಲ್ಲೆ ಇಡೀ ದೇಶದಲ್ಲೇ ಪ್ರಗತಿ ಸಮೃದ್ಧಿಯನ್ನ, ಇಡೀ ದೇಶದಲ್ಲೇ ನಂಬರ್ 1 ಆಗಿದ್ದಂತ ಒಂದು ಲೋಕಸಭಾ ಕ್ಷೇತ್ರ ಏನಾದ್ರು ದೇಶದಲ್ಲೇ ಇದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತ ಹೇಳ್ತಾರೆ. ಅದು ಕಾಲಕ್ರಮೇಣ ಎಲ್ಲ ಒಂದ್ ಕಡೆ ನಾವು ರೈತರ ಮಕ್ಕಳು ವ್ಯವಸಾಯವನ್ನೇ ನಂಬಿ ಬದುಕಿರುವಂತದ್ದು. ಇಲ್ಲಿ ಬೇರೆ ಬೇರೆ ವೃತ್ತಿಗಳೆಲ್ಲ ವ್ಯವಸಾಯವನ್ನೇ ಆಧಾರವಾಗಿ ನಂಬಿ ಬದುಕಿರುವಂತ ನಾವು ನಾಗರಿಕರಿದ್ದೀವಿ, ರೈತರಿದ್ದೀವಿ. ಇವತ್ತೆಲ್ಲ ಒಂದ್ ಕಡೆ ಮಂಡ್ಯ ಜಿಲ್ಲೆಗೆ, ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅದ್ಭುತವಾಗಿರುವಂತಹ ನಾಯಕತ್ವ ಬೇಕು. ಜನರ ನಾಡಿ, ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಬಹಳ ಪರಿಣಾಮಕಾರಿಯಾಗಿ ಪ್ರತಿನಿಧಿಸುವಂತ ನಾಯಕ ಬೇಕು. ಆ ನಾಯಕವೇ ಕುಮಾರಣ್ಣ. ಆತ್ಮೀಯರೇ, ಯಾರು ಬೇಕಾದ್ರೂ ಚುನಾವಣೆಯನ್ನು ಸ್ಪರ್ಧೆ ಮಾಡಬಹುದು ಪ್ರಜಾಪ್ರಭುತ್ವದಲ್ಲಿ, ಆದರೆ ಅದಕ್ಕೆ ಬೇಕಾಗಿರುವಂತಹ ಅರ್ಹತೆ, ಯೋಗ್ಯತೆ ಬಹಳ ಮುಖ್ಯವಾಗಿರುತ್ತೆ. ಇವತ್ತು ಜನರ ಸಮಸ್ಯೆಗಳನ್ನೇ ಗೊತ್ತಿಲ್ಲದೆ ಇವತ್ತೆಲ್ಲ ಒಂದ್ ಕಡೆ ಸುಂದರವ ಜನರ ಕಷ್ಟ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲ ಒಂದ್ ಕಡೆ ಪ್ರಬಲವಾಗಿ ಪ್ರತಿನಿಧಿಸುವಂತಹ ನಾಯಕ ಬೇಕು. ಎಲ್ಲ ಒಂದ್ ಕಡೆ ತಲೆ ಕೆರ್ಕೊಂಡು ಯಾರೋ ಹಿಂದೆ ನಿಂತ್ಕೊಂಡು ಯಾವ ವಿಚಾರವನ್ನು ಮಾತಾಡೋದ್ರೆ ವಿಚಾರಗಳನ್ನೇ ಮಾತಾಡಕ್ ಬರ್ತದಂತ ವ್ಯಕ್ತಿಗಳನ್ನ ಕಟ್ಕೊಂಡಿರ್ಬೇಕಾ? ಪ್ರಬಲವಾಗಿರುವಂತ ನಾಯಕ ಬೇಕು. ಹಾಗಾಗಿ ಏನೊಂದು ಗತಕಾಲದ ವೈಭವವನ್ನ ಮಂಡ್ಯ ಅಂದ್ರೆ ನಮ್ಮ ಅಭಿಮಾನದ ಸಂಕೇತ. ನಮ್ಮ ಪ್ರತಿನಿಧಿಸುವಂತ ನಾಯಕ ಪ್ರಬಲವಾಗಿರ್ಬೇಕು. ಅಂತ ಪ್ರಬಲವಾದಂತ ನಾಯಕನಿಗೆ ಬೆಂಬಲ ಕೊಡ್ಲಿಕ್ಕೆ ಇವತ್ತು ತಾವೆಲ್ಲ ಇಲ್ಲಿ ಬಂದಿದ್ದೀರಾ. ಹಾಗಾಗಿ ಒಳ್ಳೆ ಸಂತೋಷ ಪಡಬೇಕು. ಯಾವ ರೀತಿ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಲಿಷ್ಠವಾಗಿ ನಾಯಕತ್ವವನ್ನು ಕೊಟ್ಟಿದ್ದಾರೋ ಅದೇ ರೀತಿ ಕುಮಾರಣ್ಣನವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ, ಕರ್ನಾಟಕದಲ್ಲಿ ನಮ್ಮ ಧ್ವನಿಯಾಗಿ ನಮ್ಮ ಕೇಂದ್ರದಲ್ಲಿ ಕೈ ಜೋಡಿಸಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಇಡೀ ದೇಶಕ್ಕೆ ಸಂಚಲನ ಮೂಡಿಸಬೇಕು, ಇಡೀ ಕರ್ನಾಟಕಕ್ಕೆ ಶಕ್ತಿಯನ್ನು ತುಂಬಬೇಕು, ಮಂಡ್ಯಕ್ಕೆ ಶಕ್ತಿಯನ್ನು ತುಂಬಬೇಕು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷ ಯಾವೊಬ್ಬ ವ್ಯಕ್ತಿನ ಹುಡ್ಕೊಂಡು ಬಂದರೆ ದುಡ್ಡಿದ್ಯಾ, ಯಾರು ದುಡ್ಡಿದ್ದಾರೆ ಅವ್ನು ಕರ್ಕೊಂಬ ಅಭ್ಯರ್ಥಿ ಮಾಡು, ಇದು ಬೇಕಾ ನಮಗೆ? ಇಂಥ ವ್ಯಕ್ತಿಗಳು ಬೇಕಾ? ದುಡ್ಡಿರೋ ಹೆಂಗ್ ಬಂದ್ ಮಾಡಂಗಿದ್ದಾನೆ? ಜನಬಲವ ಹಣಬಲವ ಅಂತ ಹೇಳ್ಬೇಕಾಗಿದೆ. ಮಂಡ್ಯದವ್ರು ಏನು ಅಂತ ಗೊತ್ತಿದೆ ಇಡೀ ದೇಶದವರಿಗೆ. ಜನಬಲವೇ ಇಲ್ಲಿ ಶಕ್ತಿ, ಇಲ್ಲಿ ಹಣಬಲ ನಡೆಯಲ್ಲ. ಜನನಾಯಕರೇ ಬೇಕು ನಮಗೇನು ಅಂತ ಸ್ಪಷ್ಟ ನಿರ್ಣಯವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಆತ್ಮೀಯರೇ, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಇಡೀ ದೇಶಕ್ಕೆ ನರೇಂದ್ರ ಮೋದಿ ಅವರು ಬೇಕು, ಅವ್ರ ನಾಯಕತ್ವ ಬೇಕು ಅಂತ ನಮ್ಮ ಮಣ್ಣಿನ ಮಗ HD ದೇವೇಗೌಡರು ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಬೇಕು ಅನ್ನೋದು. ಏನೇ ಆಗ್ಲಿ ಆ ಮನುಷ್ಯ ಬೇಕು, ದೇವತಾ ಮಾನವ ಅಂತ. ದೇವತಾ ಮಾನವ ನರೇಂದ್ರ ಮೋದಿ ಇಂಥ ಅದ್ಭುತ ನಾಯಕ ಅಂತವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ಮನಸ್ಸು ತುಂಬಾ ಆಶೀರ್ವಾದವನ್ನ ಮಾಡಿರೋರು HD ದೇವೇಗೌಡರು. ಹಾಗಾಗಿ ಇವತ್ತು ನಮ್ಮ ಕೆಲಸ ಏನು?
ಇವತ್ತು ನಾವು ಕಾರ್ಯಕರ್ತರಾಗಿರೋರು, ನಾಯಕರಾಗಿರೋ ನಮ್ಮ ಕೆಲಸ ಏನು? ನಮ್ಮ ಪ್ರತಿಷ್ಠೆಗಳನ್ನ ಮರಿಬೇಕು. ಇದು ದೇಶದ ಚುನಾವಣೆ, ದೇಶದ ಶ್ರೇಯಸ್ಸು, ದೇಶದ ಅಭಿವೃದ್ಧಿ, ದೇಶದ ಚುನಾವಣೆ, ಜನರ ಚುನಾವಣೆ. ಸದೃಢವಾಗಿ ಭಾರತವನ್ನು ಕಟ್ಟಲಿಕ್ಕೆ ನಾವೇನ್ ಮಾಡಬೇಕಾಗಿದೆ? ಇವತ್ತು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಒಕ್ಕೂಟ ಅಡಿಯಲ್ಲಿ ಒಂದಾಗಿದ್ದೀವಿ. ಇವತ್ತು ನಾವು ಕಾರ್ಯಕರ್ತರಾಗಿರೋರು, ಏನು ಹಾಲಿ ಮಾಜಿ ಶಾಸಕರು, ಸ್ಪರ್ಧೆ ಮಾಡಿರುವಂತಹ ಶಾಸಕರಾಗ್ಲಿ, ಯಾವುದೇ ಚುನಾಯಿತ ಪ್ರತಿನಿಧಿಗಳಾಗಿರ್ಲಿ, ಪ್ರತಿಯೊಬ್ಬರು ಮನ್ಸು ಒಂದಾಗ್ಬೇಕು. ಒಂದು ಉದ್ದೇಶ, ನಮ್ಮ ಶತ್ರು ಯಾರು? ನಮ್ಮ ಶತ್ರು ಯಾರು? ಅವ್ನ ಏನ್ ಮಾಡ್ಬೇಕು? ನಿರ್ಣಯ ಮಾಡ್ಬೇಕು ಅಂದ್ರೆ ನಾವೇನಾಗ್ಬೇಕು? ಒಗ್ಗಟ್ಟೆ ಮಂತ್ರ. ಆ ಒಗ್ಗಟ್ಟಿನ ಮಂತ್ರವನ್ನ ನೀವು ಬರೀ ಟೀ ಕಾಫಿ ಕುಡ್ಕೊಂಡು ಮಾತಾಡೋದಲ್ಲ, ಬೀದಿಗಿಳಿದು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮತದಾರನನ್ನ ಮಾತಾಡಿಸಿ ವಿಶ್ವಾಸವನ್ನ ಗಳಿಸ್ಕೋಬೇಕು. ಪ್ರತಿಯೊಬ್ಬ ಮತದಾರನ ವಿಶ್ವಾಸ ಗಳಿಸ್ಬೇಕು. ಈ ಬಿಸಿಲನ್ನು ಆಚೆ ಹೋಗ್ಬೇಕು, ನಿಂತ್ಕೋಬೇಕು. ದಯವಿಟ್ಟು ಶ್ರಮವನ್ನು ವಹಿಸಿ. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್, ನಾವು ಬಿಜೆಪಿಯ ಕಾರ್ಯಕರ್ತರು ನಿಮ್ಗೆ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ನಾವು ನಮ್ಮ ತನು ಮನ, ನಮ್ಮ ನಿಯತ್ತು, ನಮ್ಮ ಶ್ರಮ ಎಲ್ಲವೂ ಕುಮಾರಣ್ಣನವರ ಗೆಲುವಿಗಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಯಾವ ಅಪನಂಬಿಕೆನೂ ಬೇಡ. ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಮ್ಮ ನಾಯಕರಾದಂತ ಬಿ.ವೈ. ವಿಜೇಂದ್ರವರು, ಇವತ್ತು ಕುಮಾರಣ್ಣನವರು, ಬಿ.ವೈ. ವಿಜೇಂದ್ರವರು, ಶಿವಕುಮಾರ್ ಅವರು ಹೇಳಿದಾಗೆ ಅಣ್ಣ ತಮ್ಮದಿರ್ತಾರ ಒಂದು ಅದ್ಭುತ ಜೋಡಿ. ಒಂದು ದೊಡ್ಡ ಶಕ್ತಿಗಳ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸೋಣ. ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಿನಿಂದ, ಒಮ್ಮತದಿಂದ ಚುನಾವಣೆಯನ್ನ, ಕುಮಾರಣ್ಣವರು ಇಡೀ ಕರ್ನಾಟಕ ರಾಜ್ಯವನ್ನ ಪ್ರವಾಸ ಮಾಡೋರಿದ್ದಾರೆ. ಅವೆಲ್ಲೂ ಜೆಡಿಎಸ್ ಪಕ್ಷದ ಬರೀ ಕೇವಲ ಕೆಲವು ಭಾಗಕ್ಕೆ ಸೀಮಿತವಾಗಿರಲ್ಲ. ನಮ್ಗೆಲ್ಲರ 28 ಸೀಟ್ ಗೆಲ್ಬೇಕು ಅಂತ ಅವರು ಒಂದೇ ಮಾತು ಹೇಳ್ತಿರ್ತಾರೆ, 28 ಸೀಟ್ ಗೆಲ್ಬೇಕು. ವಿಜೇಂದ್ರ ಅವರು ಹೇಳ್ತಿರ್ತಾರೆ 28 ಸೀಟ್ ಗೆಲ್ಬೇಕು. ನಾವು 28ಕ್ಕೆ 28 ಗೆಲ್ಬೇಕು. ಅದಕ್ಕೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ. ಹಾಗಾಗಿ ಕುಮಾರಣ್ಣನವರೇ ಬರಬೇಕು, ವಿಜೇಂದ್ರ ಅವರೇ ಬರಬೇಕು, ಇಲ್ಲೇ ಬರಬೇಕು ಅಂತ. ನೀವು ಪ್ರತಿಯೊಬ್ರು ವಿಜೇಂದ್ರ ಅವರೇ, ಪ್ರತಿಯೊಬ್ರು ನೀವು ಕುಮಾರಣ್ಣನೇ. ಆ ರೀತಿ ನೀವು ಪ್ರತಿಯೊಬ್ರು ಕೆಲಸ ಮಾಡ್ಬೇಕು. ನಾವು ನಿಮ್ ಜೊತೆ ಇರ್ತೀವಿ. ನಾವು ಏನ್ ಆರಾಮಾಗಿ ಕೂತ್ಕೊಂಡು ಇಲ್ಲಿ ಎಸಿನಲ್ಲೇ ಮಾತಾಡ್ಬಿಟ್ಟು ಹೋಗಲ್ಲ. ನಿಮ್ಮನ್ನ ಎಲ್ಲಿ ಬಿಸಿಲಲ್ಲಿ ನಿಲ್ಸ್ತಿರೋ, ಯಾವ ಬಿಸಿಲಲ್ಲಿ ನಿಂತ್ಕೊಂಡು ನಿಂತಿರೋ ಆ ಬಿಸಿಲಲ್ಲೇ ನಿಂತ್ಕೊಂಡು ಹಗಲು ರಾತ್ರಿ ನಿಮ್ ಜೊತೆ ನಿಲ್ಲಿದ್ದು ಕೆಲಸವನ್ನು ಮಾಡ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನನ್ನ 2 ಮಾತು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಾರತ್ ಮಾತಾ ಕಿ ಮತ್ತೊಮ್ಮೆ ನಮ್ಮ ಬೆಂಬಲ ನಮ್ಮ ಒಗ್ಗಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.